ಹಾಯ್ ಫ್ರೆಂಡ್ಸ್, ನಾನ್ ವೆಜ್ ಪ್ರಿಯರಿಗೆ ಅಂದರೆ ಅದರಲ್ಲೂ ಮಟನನ್ನು ಯಾರು ತುಂಬಾ ಇಷ್ಟಪಡ್ತೀರಾ ಅವರಿಗೋಸ್ಕರ ನಾನಿವತ್ತು ಮಟನ್ ಟಕಾಟಕ್ ಅನ್ನುವ ಸೂಪರ್ ಈಸಿ ರೆಸಿಪಿ ಜೊತೆ ಬಂದಿದ್ದೇನೆ. ಮನೆಯಲ್ಲಿ ಇರುವ ಕೈಗೆ ಲಭಿಸುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ಡಿಫ್ರೆಂಟ್ ಆಗಿರುವ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಟನ್ ಕೀಮಾವನ್ನು ಯೂಸ್ ಮಾಡಿಕೊಂಡು ಒಂದೇ ಪ್ಯಾನ್ ಅಂದರೆ ಬೇರೆ ಬೇರೆ ಪ್ಯಾನನ್ನು ಯೂಸ್ ಮಾಡದೆ ಒಂದೇ ಪ್ಯಾನಲ್ಲಿ ಮಾಡುವಂತಹ ಪದಾರ್ಥ ಇದು. ಇದನ್ನು ನಾವು ಪಾವ್, ಬ್ರೆಡ್, ಚಪಾತಿ, ದೋಸೆ ಜೊತೆ ಟೇಸ್ಟ್ ಮಾಡ್ಕೊಳ್ಬಹುದು. ಪಾರ್ಟಿಗೆ ಸಹ ಇದನ್ನು ಸುಲಭವಾಗಿ ನಾವು ರೆಡಿ ಮಾಡ್ಕೊಳ್ಬಹುದು. ಯಾರೆಲ್ಲ ಮಟನನ್ನು ಇಷ್ಟಪಡ್ತೀರಾ ಅವರೊಂದು ವಿಡಿಯೋಕ್ಕೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಆಯಿತಾ? ಮೊದಲಿಗೆ ಒಂದು ಬಿಸಿಯಾದ ಬಾಣಲೆಗೆ ಅರ್ಧ ಬೌಲ್ನಷ್ಟು ಎಣ್ಣೆ, ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೇನೆ ನಾನಿಲ್ಲಿ. 1 ಟೇಬಲ್ ಸ್ಪೂನಷ್ಟು ಬಡಸೊಪ್ಪು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಇಡಿಯಾಗಿ ಇದ್ದಂಥ ಕೊತ್ತಂಬರಿ ಬೀಜ, 3 ಸಣ್ಣಗೆ ಕಟ್ ಮಾಡಿದ ಮೀಡಿಯಮ್ ಸೈಜ್ನ ಈರುಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು. ನಂತರ ಅದಕ್ಕೆ ನಾನು 3 ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿದೆ. 2 ಟೇಬಲ್ ಸ್ಪೂನ್ನಷ್ಟು ತುರಿದ ಶುಂಠಿ, 2 ಕಾಯಿಮೆಣಸು ಖಾರ ಇದ್ದರೆ 2 ಸಾಕು, ಖಾರ ಇಲ್ಲ ಅಂತಾದರೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಬಹುದು. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಪರ್ಫೆಕ್ಟಾದ ಮಿಕ್ಸ್ ಕೊಡ್ತಾ ಇದ್ದೇನೆ ಇಲ್ಲಿ. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಿ ಇದನ್ನೊಂದು 4 ರಿಂದ 5 ನಿಮಿಷದಷ್ಟು ಕಾಲ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳುವ. ಇದನ್ನು ಬಾಣಲೆ ಅಲ್ಲದೆ ಓಪನ್ ತವದಲ್ಲಿ ಸಹ ಮಾಡ್ತಾರೆ ಈ ಪದಾರ್ಥವನ್ನು. 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ನಂತರ ಕ್ಲೀನ್ ಮಾಡಿಟ್ಟಂತಹ 1 kgಯಷ್ಟು ಮಟನ್ ಕೀಮವನ್ನು ಮಟನ್ ಸ್ಟಾಲಲ್ಲಿ ಕಟ್ ಮಾಡಿ ಕೊಡ್ತಾರೆ, ರೆಡಿ ಮಾಡಿ ಅದನ್ನೇ ತಂದು ಯೂಸ್ ಮಾಡುವಂಥದ್ದು. ಚೆನ್ನಾಗಿ ಒಂದು ಮಿಕ್ಸ್. ನಂತರ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳುವ. ಮಟನ್ ನೀರನ್ನು ಬಿಡ್ತದೆ, ಸೊ ಅರ್ಧ ಗ್ಲಾಸ್ ಸಾಕು. ಮುಚ್ಚಳವನ್ನು ಮುಚ್ಚಿ 15 ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿಕೊಂಡ್ರೆ ಮಟನ್ ಪರ್ಫೆಕ್ಟಾಗಿ ಬೆಂದಿರ್ತದೆ. ಈಗ 1 ಟೇಬಲ್ ಸ್ಪೂನ್ನಷ್ಟು ಅಮೂಲ್ ಫ್ರೆಶ್ ಕ್ರೀಮ್, ಮನೆಯಲ್ಲಿ ಇದ್ದ ಹಾಲಿನ ಕೆನೆಯನ್ನು ಸಹ ಹಾಕ್ಕೊಳ್ಬಹುದು. ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ, ಅಮೂಲ್ ಬಟರನ್ನು ಯೂಸ್ ಮಾಡಿದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡುವ. ಘಮಘಮ ಅನ್ನುವ ಮಟನ್ ಟಕಾಟಕ್ ರೆಡಿಯಾಗಿದೆ. ಈ ಟೈಮಲ್ಲಿ ಉಪ್ಪನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಕಡಿಮೆ ಆಗಿದೆ ಅನಿಸಿದರೆ ಆ್ಯಡ್ ಮಾಡಿಕೊಳ್ಬಹುದು. ಎಸ್, ಪರ್ಫೆಕ್ಟ್ ಆ್ಯಂಡ್ ಕಲರ್ಫುಲ್, ಟೇಸ್ಟಿ ಸಹ. ಇದನ್ನು ನಾವು ಬ್ರೆಡ್ ಜೊತೆ, ಪಾವ್ ಜೊತೆ, ಒಂಚೂರು ಮೇಲಿನಿಂದ ಕಟ್ ಮಾಡಿದ ಈರುಳ್ಳಿ, ಲಿಂಬು ಜೊತೆ ಸರ್ವ್ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂದು ಗ್ಯಾರಂಟಿ ಥಂಬ್ ಕೊಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.